ಬರಹಗಾರರ ಪರಿಚಯ. ಎಸ್ ಜಿ ಸಿದ್ದರಾಮಯ್ಯ ಅವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 1946ರಲ್ಲಿ ಜನಿಸಿದರು. ಇವರು ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಮರ್ಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿದರು. ಇವರು ಗಾಲ್ಫ್ ಉಬ್ಬಿನ ಮೇಲೆ ಕಾಡುವ ಬೇಲಿ ಹೂ, ಅವಳೆದೆಯ ಜಂಗಮ, ಸೊಲ್ಲು ಫಲವಾಗಿ, ಮರು ಜೇವಣಿ, ಕರೆಬಳಗ, ಬೀದಿ ಅಲ್ಲಮ್ಮ, ಕಾಯಮಾಯದ ಹಾಡು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪುದೀನ ಕಾವ್ಯ ಪ್ರಶಸ್ತಿ, GSS ಕಾವ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರಕಿವೆ. ಪ್ರಸ್ತುತ ಕವನವನ್ನು ಉರಿವ ಬತ್ತಿ ತೈಲ ಕವನ ಸಂಕಲನದಿಂದ ಆರಿಸಲಾಗಿದೆ. ಪದಗಳ ಅರ್ಥ: ಜೀತ ಕೂಲಿ, ಕೆಲಸ, ಚಾಕರಿ. ಮುಸುರೆ ಆಹಾರ ಪದಾರ್ಥಗಳನ್ನು ಬೇಯಿಸಿದ ಪಾತ್ರೆ ತೊಳೆಯದೆ ಉಂಟಾದ ಅಶುಚಿ. ಯೂನಿಫಾರ್ಮ್ ಸಮವಸ್ತ್ರ. ಸೇಲೆ ತೇವದಿಂದ ಚರ್ಮ ಕೊಳೆತಂತಾಗು, ಒಸರುವಿಕೆ. ಹಕ್ಕು, ಒಡೆತನ, ಅಧಿಕಾರ, ಸ್ವಾಮ್ಯ. ಹುಣ್ಣು, ಗಾಯ. ಪದ್ಯದ ಸಾರಾಂಶ: ಕುಡುಕ ಅಪ್ಪ ಸಾಲ ಮಾಡಿ ನನ್ನ ಜೀತಕ್ಕಿಟ್ಟನು, ಪಟ್ಟಣಕ್ಕೆ ಕರೆತಂದು ಮನೆ ಕೆಲಸಕ್ಕೆ ಬಿಟ್ಟನು. ಹೆಣ್ಣು ಮಗಳು ತನ್ನ ಕಥೆಯನ್ನು ಹೀಗೆ ಹೇಳುತ್ತಿದ್ದಾಳೆ. ತನ್ನ ಅಪ್ಪ ಕುಡುಕ ಸಾಲ ಮಾಡಿದ, ಅದನ್ನು ತೀರಿಸಲು ನನ್ನನ್ನು ಚಾಕರಿಗೆ ಇರಿಸಿದ. ಪಟ್ಟಣಕ್ಕೆ ಕರೆದುಕೊಂಡು ಬಂದು ಮನೆಯ ಕೆಲಸ ಮಾಡಲು ಸೇರಿಸಿದ. ಎರಡನೇ ಪ್ಯಾರಾದಲ್ಲಿ ಕಸ ಮುಸ್ರೆ ತೊಳೆಯುತ್ತೀನಿ, ಬಟ್ಟೆ ಬರೆ ಒಗೆಯುತ್ತೀನಿ, ನೀರೊಳ್ಳಾಡಿ ಕೈ ಸೆಳೆತು, ಕಾಲು ಹುಣ್ಣು, ಮೈ ನೋವು. ನಾನು ಜೀತಕ್ಕಿರುವ ಮನೆಯಲ್ಲಿ ಕಸವನ್ನು ಗುಡಿಸುತ್ತೇನೆ, ಅಡುಗೆ ಮಾಡಿ ಅಶುಚಿಯಾದ ಪಾತ್ರೆಗಳನ್ನು ತೊಳೆಯುತ್ತೇನೆ, ಬಟ್ಟೆಗಳನ್ನು ಒಗೆಯುತ್ತೇನೆ. ಸದಾ ನೀರಿನೊಡನಾಟದಿಂದ ಕೈಯ ಚರ್ಮ ಕೊಳೆತಂತೆ ಆಗಿದೆ, ಕಾಲುಗಳಲ್ಲಿ ಹುಣ್ಣಾಗಿದೆ, ಮೈಯೆಲ್ಲ ನೋಯುತ್ತಿದೆ. ಮೂರನೇ ಪ್ಯಾರಾ: ಯೂನಿಫಾರ್ಮ್ ಹುಡುಗನನ್ನು ಶಾಲೆಗೆಂದು ಬಿಡುತ್ತೀನಿ, ಶಾಲೆ ಮಕ್ಕಳನ್ನು ನೋಡಿ ಮೂಕಳಾಗಿ ನಿಲ್ಲುತ್ತೀನಿ. ಸಮವಸ್ತ್ರ ಧರಿಸಿದ ಹುಡುಗನನ್ನು ಶಾಲೆಗೆ ಕರೆದೊಯ್ದು ಬಿಡುತ್ತೇನೆ. ಅಲ್ಲಿಗೆ ಓದಲು ಬರುವ ಮಕ್ಕಳನ್ನು ನೋಡಿದ ನಾನು ತನಗಿಲ್ಲದ ಅವಕಾಶವನ್ನು ಯೋಚಿಸಿ ಮಾತಿಲ್ಲದವಳಂತೆ ಆಗುತ್ತೇನೆ, ಮಾತನಾಡಲಾಗದೆ ನಿಂತುಕೊಳ್ಳುತ್ತೇನೆ. ನಾಲ್ಕನೇ ಪ್ಯಾರದಲ್ಲಿ ಅವರಂತೆ ನಾನಿಲ್ಲ, ಅವರ ನಗು ನನ್ನಲ್ಲಿಲ್ಲ, ಆ ಪುಸ್ತಕ ಆ ಪ್ಲೇಟು ಯಾಕೆ ನನಗೆ ಸಿಕ್ಕಲಿಲ್ಲ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನಾನು ಶಾಲೆಯ ಮಕ್ಕಳನ್ನು ಹಾಗೇ ಇಲ್ಲ, ಆ ಮಕ್ಕಳಲ್ಲಿ ಕಾಣುವ ನಗು ನನ್ನಲ್ಲಿಲ್ಲ. ಅವರಲ್ಲಿರುವ ಪುಸ್ತಕ ಪ್ಲೇಟುಗಳು ನನಗೆ ದೊರಕಲಿಲ್ಲವೇಕೆ. ಒಬ್ಬಳು ಹೆಣ್ಣು ಮಗಳು ಶಿಕ್ಷಣವನ್ನು ಪಡೆದರೆ ಒಂದು ಶಾಲೆಯನ್ನೇ ಆರಂಭಿಸಿದ ಹಾಗೆ ಆಗುತ್ತದೆ. ಕಲಿತ ಹೆಣ್ಣು ತನ್ನ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾಳೆ, ಮನೆಯವರಿಗೂ ಸಮಾಜಕ್ಕೂ ಮಾರ್ಗದರ್ಶಕಳಾಗುತ್ತಾಳೆ. ಐದನೇ ಪ್ಯಾರದಲ್ಲಿ ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು, ಮಕ್ಕಳೇ ದೇವರೆಂದು ಹೇಳುತ್ತಾರೆ ದೊಡ್ಡವರು. ನಾವು ಮಕ್ಕಳಲ್ಲವೇ, ನಮಗೆ ಹಕ್ಕು ಇಲ್ಲವೇ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮಕ್ಕಳಿಗೆ ಮೊದಲ ಗುರು, ದೊಡ್ಡವರು, ತಿಳಿದವರು, ಹಿರಿಯರು ಮಕ್ಕಳೇ ದೇವರು ಎಂದು ಹೇಳುತ್ತಾರೆ. ಹಾಗಿದ್ದಾಗ ನಮ್ಮಂಥವರು, ಜೀತಕ್ಕೆ ಇರುವವರು
ಮಕ್ಕಳಲ್ಲವೇ? ನಮಗೆ ಶಿಕ್ಷಣ ಪಡೆಯುವ ಅಧಿಕಾರ ಇಲ್ಲವೇ?